ಇಂದ ಗುದ್ದಿ ಹೊಡೆದ ಹಾಲು ಕುಡಿಯೋರ ನೀವು ದೊಡ್ಡ ಆಕಳ ಮಗನಾಗ ಸಂಜೆ 5 ತನಕ ತಿಟ್ಟು ಒಂದು ಮಾತು ಹೇಳ ನಿಮ್ಗ ಕರ್ಗೋಳ ಮತ್ತ ಹಾಲು ಕುಡಿಬೇಕಲ್ಲ. ಹಾಲು ಕುಡಿಬೇಕಾದ್ರೂ ತಾಕತ್ ಬಹಳ ಹತ್ತಿರ್ತದ. ಹಾಲಿಗೆ ಕುಡಿಲಿಕ್ಕ ಸೊಮ್ಮೆ ಸಿಗಂಗಿಲ್ಲ ಹಾಲ. ಯಾಕಂದ್ರ ನಮ್ಮ ಇಸ್ಲಾಂ ಧರ್ಮದೊಳಗ ಒಬ್ಬ ಮಿಗಲಾದ ಶರಣಾದ ಯಾರು ಖಾಜಾ ಮೈನುದ್ದೀನ್ ಅಂತ ಹೇಳಿ. ಅವ್ರ ಇರೋ ಸ್ಥಳ ಮಕ್ಕಾ ಮದೀನಾ. ಹೌದು. ಅವ ಮೊಹಮ್ಮದ್ ಪೈಗಂಬರರ ಮೊಮ್ಮಗ. ಹೌದಾ? ಹೌದು. ಆಗ ಅವ್ರ ಮುತ್ಯ ಕರೆದ ಅವಾಗ ಆಶೀರ್ವಾದ ಮಾಡಿ ಹೇಳ್ತಾನು, ಇದೇ ಜಾಗದೊಳಗಿದ್ರೆ ನೀನು ಕೀರ್ತಿ ಬೆಳೆಯಂಗಿಲ್ಲ, ಭಾರತ ದೇಶದೊಳಗೆ ಹೋಗಿ ಜಗತ್ತಿನ ಜನರ ಕಲ್ಯಾಣ ಮಾಡು ಅಂತ ಹೇಳಿದ. ಹೌದು. ಅಲ್ಲಿಂದ ಅವ ಮುತ್ಯನ ಮಾತನ್ನ ಕೇಳಿ ತಿರುಗುತ್ತ ಅಜ್ಮೀರ್ಕ ಬಂದ. ಅಜ್ಮೀರದೊಳಗ ಪೃಥ್ವಿರಾಜ ಚವ್ಹಾಣ ಅಂತ ಹೇಳಿ ಒಬ್ಬ ರಾಜ ಇದ್ದ. ಆಗಿನ ದಿನಮಾನದಾಗ ರಾಜ್ಯಕ್ಕೆ ಆಳ್ತಿದ್ದ. ಹೌದು. ಆ ರಾಜ್ಯಾನ ದರ್ಬಾರದೊಳಗ 1,000 ಆನೆ ಒಂಟಿ ಕುದುರೆಗಳಿತ್ತು. ರಾಜ ಅಂದ್ಮ್ಯಾಗ ಅವನು ದಂಡದಲ್ಲಿ ಬಾರಿ ಇರುವುದಿಲ್ರಿ. ಅವು ಎಲ್ಲಾ ಮೈಯುದಕ್ಕೆ ಹೋದ ಸಮಯದೊಳಗ ಇವ ಖಾಜಾ ಮೈನುದ್ದೀನ್ ಬಂದು ಒಂಟಿ ಕುಂಡ್ರಸು ಜಾಗಿನೊಳಗ್ ಕೂತಿದ್ದ. ಸಂಜೆ 4-5 ಟೈಮ ಎಲ್ಲಾ ಒಂಟಿಗಳು ಮೈದು ಬಂದು ನೋಡ್ರಿ ಭೂಮಿಯಾಗಿಂದ. ಹೌದು. ಬಂದ ಮೇಲತ್ತ ಇವ ಸಣ್ಣವಿದ್ದ, ಒಂದು 10-15 ವರ್ಷನ ಹುಡುಗಿದ್ದ. ಆಗ ಪ್ರಜೆಗಳು ಬಂದು ಹೇಳ್ತಾರ, ರಾಜನಿಗೆ ಯಾವ ಒಬ್ಬ ಬಾವ ಬಂದಾನ, ಒಂಟಿ ಕುಡಿಸುವಂತ ಜಾಗಿನೊಳಗ್ ಕೊಡ್ತಾನ, ಹೆಂಗ ಮಾಡೋನು ಅಂತ ಕೇಳಿದ್ರು. ಅವಾಗ ಏನ್ ಹೇಳಿ ರಾಜ ಹೇಳಿದ, ಯಾವದಾನೋ ಎಬಿಸ್ ಬಿಡ್ರಿ, ಹೋಗಿ ಕಡೆ ಕಳಿಸಿರಿ ನಾವು. ರಾಜ ಅಂದ್ಮ್ಯಾಗ ಜರ ದರ್ಪ್ ಇರುದೇ. ದರ್ಪ್ ಇರುದಿಲ್ರಿ. ಆಗ ಅವರು ಪ್ರಜೆಗಳು ಬಂದು ಖಾಜಾ ಮೈನುದ್ದೀನಿಗೆ ಹೇಳ್ತಾರ, ಇಲ್ಲಿ ಒಂಟಿ ಕುಂಡ್ರಿಸುವಂತ ಜಾಗದ, ನೀ ಇಲ್ಲಿ ಕುಂಡ್ರಬೇಡ, ಎದ್ದು ಹೋಗಿ ಇಲ್ಲಿಂದ ಅಂದ್ರ. ಆಗ ಅವ ಹೋಗ್ತಿರುವಾಗ ಒಂಟಿಗಳು ಎಲ್ಲಾ ಬಂದು ತಮ್ ಜಾಗ ಹಿಡ್ಕೊಂಡು ಕೂತು. ಹೌದು. ಹೋಗುವಾಗ ಒಂಟಿಗಳಿಗೆ ಹೇಳಿದವ, ಏನತ್ರಿ, ನಾ ಬಂದು ಹೇಳೋಣ ನೀವು ಒಟ್ಟ ಹೇಳ್ಬೇಡ್ರಿ ಅಂದ. ಹೌದು ಹೌದು ಹೌದು. ಒಂಟಿಗೆ ತಾಕೀತ್ ಮಾಡಿ ಹೇಳಿ ಹೋಗಿಬಿಟ್ಟ. ಊರ್ ಹೊರಗೆ ಹೋದ ದೂರ ಅರಣ್ಯದೊಳಗೆ ಕೂತ. ಮತ್ತೆ ಬೆಳಗ್ಗೆ ಎದ್ದ ಮೇಲೆ ಒಂಟಿಗಳ ಪ್ರಜೆಗಳು ಬಂದು ಬಿಟ್ರು, ಮೈಸೂರಿಗೆ ಕೊಯ್ಬೇಕಲ್ಲ, ಮತ್ತೆ ಒಯ್ಬೇಕಲ್ಲ. ಒಂಟಿನೇ ಜಾಗ ಬಿಟ್ಟು ಹೇಳಲ್ಲ ಅದು. ಹೇಳಿ ಹೋಗಿದೀವ, ಒಟ್ಟ ಹೇಳ್ಬೇಡ್ರಿ ನಾ ಬರೋ ತನಕ ಅಂತ ಹೇಳಿ. ಆಗ ಪ್ರಜೆಗಳು ಹೋಗಿ ಅವನಿಗೆ ಪೃಥ್ವಿರಾಜ್ ಚವ್ಹಾಣ್ ರಾಜ ಹೇಳ್ತಾರ, ಏನಂತ, ಒಂಟಿ ಜಾಗ ಬಿಟ್ಟು ಹೇಳಲ್ಲ ಯಾವ, ನಿನ್ನೆ ಅವ ಹೋಗುವಾಗ ನಾ ಬರೋ ತನಕ ಕುಟ್ಟಿ ಬಿಡ್ರಿ, ಹೇಳ್ಬೇಡ್ರಿ ಅಂತ ಹೇಳಿ ಹೋಗ್ಯಾನ. ಅವ ಬಾವ ಅದಕ್ಕೆ ಒಂಟಿ ಕುಟ್ಟು ಜಾಗ ಬಿಟ್ಟು ಹೇಳಲ್ಲ ಯಾವಂದ. ರಾಜ ಬಂದ, ಅದೇ ಅಂತ ಒಂಟಿ ಕೂತು ಜಾಗ ಬಿಟ್ಟು ಹೇಳಲ್ಲ ಅಂದ್ರ ಅವ ಅಂತ ಇದ್ದಿರ್ಬೇಕು. ಬಾವ ಅವಾಗ ಹುಡುಕಾಡಿ ತಗೊಂಡ್ ಬರ್ರಿ ಹುಡುಕಾಡಿ ತಗೊಂಡ್ ಬರ್ರಿ ಅಂದ್ಮೇಲೆ ಪ್ರಜೆಗಳು ಎಲ್ಲಾ ಕಡೆ ತಿರುಗಾಡಿದ್ರು. ಖಾಜಾ ಮೈನುದ್ದೀನನ್ನ ಹಿಡ್ಕೊಂಡು ರಾಜನ ಬಳಿ ತಂದ್ರು. ಹೌದು. ತಂದ ಮ್ಯಾಗ ಅವ ಕೇಳ್ತಾನ, ಯಾಕೋ ನಿನಗ ನಿನ್ನೆ ಸುಮ್ಮನೆ ಕೊಟ್ಟಿದ್ವಿ, ಕುಂಡ್ರಲಿಕ್ಕೆ ಜಾಗ ಕೊಟ್ಟಿದೀವಿ, ಮತ್ ಹೋಗುವಾಗ ಒಂಟಿ ತಾಕೀತ್ ಮಾಡಿ ಹೋಗಿದೀವಿ, ನಾ ಬರೋ ತನಕ ಹೇಳ್ಬೇಡ್ರಿ ಅಂತ ಹೇಳಿ. ನಿನ್ನಲ್ಲಿ ಎಷ್ಟು ಸೊಕ್ಕ ಅಂದ ರಾಜ. ಖಾಜಾ ಮೈನುದ್ದೀನಗ ನಾ ಏನ್ ಮಾಡಿಲ್ಲ, ಹುತ್ತಲ್ಲಿ ಆನಂದವಾಗಿ ಕುಂಡ್ರಿ, ನಾ ಬರೋ ತನಕ ಹೇಳ್ಬೇಡ್ರಿ ತಟ್ಟಿ ಹೋಗಿ ನಾವು. ಆಗ ಅವ ಹೇಳ್ದ, ಈ ಒಂಟಿ ಮೈಲಿಕ್ ಹೋಗ್ಬೇಕಾಗಿ ಅವ ಎಬಿಸ್ ಕಳ್ಸಂದ. ಎಬಿಸ್ ಕಳ್ಸಂದ ಮೇಲತ್ತ ಅವ ಒಂಟಿ ಆಶೀರ್ವಾದ ಮಾಡ್ದ. ಖಾಜಾ ಮೈನುದ್ದೀನ ಕೂತಿರ್ತಕ್ಕಂತ ಒಂಟಿಗಳು ಎಲ್ಲ ಎದ್ದು ಮೈದಕ್ ಹೋದ ನೋಡ್ರಿ. ಹೋದ ಮೇಲತ್ತ ಅವ ರಾಜ ವಿಚಾರ ಮಾಡ್ದ, ಈ ಊರಾಗ ಈ ಮಗ ಉಳ್ದ ಅಂದ್ರ ನನ್ಕಿಂತಲೂ ಹೆಚ್ಚಿನ ಪ್ರಬಲ ಇವಂದಿ ಆಗಂಗ್ ಕಾಣ್ತದ. ಈ ಮಗನಿಗೆ ಒಟ್ಟ ಊರಾಗ ಯಾರು ಒಂದು ರೊಟ್ಟಿ ಭಿಕ್ಷಾನು ನೀಡ್ಬೇಡ್ರಿ, ಒಂದ್ ಸರಿ ನೀರು ಕುಡಿಬೇಡ್ರಿ ಅನ್ನ ಕುಡಿಬೇಡ್ರಿ ಅಂದು ಕೇಳಿ ಅಲ್ಲಿ ಒಂದು ಕೆರೆ ಇತ್ತು ಅಜ್ಮೀರ್ಕ್. ಆ ಕೆರೆಗೆ ಸುತ್ತೆಲ್ಲ ಮಂದಿನ ಕವಲಿಕ್ಕಿಟ್ಟ. ಇವ ನೀರಿಗೆ ಬಂದವನು ಕೆರೆ ನೀರು ಕುಡಿಬೇಡ್ರಿ ಅಂತ ಹೇಳಿ ಕವಲಿಕ್ಕಿಟ್ಬಿಟ್ಟ. ಇವ ಬಾವನ ಕೈಯಾಗ ಒಂದು ಕುಂಡಾಳಿ ಇತ್ತು ನೋಡ್ರಿ. ಇದು ಕುಂಡಾಳಿ ತಗೊಂಡು ನೀರು ಹೋಗಿ ಕುಡಿಬೇಕಂತೇಳಿ ಹೊಂಟ. ಪ್ರಜೆಗಳು ಎಲ್ಲಾರು ಅವ್ನು ಹಿಡಿದು ಗದ್ದೆ ಹಾಕ್ತಾರ. ರಾಜನ ಆದೇಶ ಅದ, ನಿನಗ ಮಾತ್ರ ಈ ಕೆರೆಗೆ ನೀರು ನಾವು ಕೊಡಂಗಿಲ್ಲ, ಇಲ್ಲಿ ಹೋಗಂತ ಹೇಳ್ಬಿಟ್ರು. ಹೋಗಂದ ಮೇಲೆ ಗದ್ದೆ ಕಳಿಸಿದ್ರು. ಬಂದ ಆಗ ಒಂದು ಗುಡ್ಡದೊಳಗೆ ಬಂದು ಪೈಗಂಬರನ ಧ್ಯಾನ ಮಾಡ್ತಾನ. ನಾವ್ ಹೋದಾಗೇನೆ ಇರ್ತೇನಂತ ಹೇಳಿವಿ, ನನಗೆ ಎಂತ ಸಂಕಟ ಬಂದಿದ, ಅಜ್ಮೀರ್ ಒಳಗೆ ನನಗೆ ನೀರೇ ಕೊಡಲಾಗ ಹೆಂಗ್ ಮಾಡಿ ಅನ್ನೋ. ಹೌದು.
ಆಗ ಪೈಗಂಬರ ಆಕಾಶವಾಣಿ ಮಾಡಿ ಹೇಳ್ತಾನೋ, ಎಲ್ಲಿಗೆ ನಿನಗೆ ಬರ್ತಾರ ಅಲ್ಲಿ ಹೋಗು, ಹೋಗಿ ಆ ಕೆರೆಗೆ ಹೇಳಿಬಿಡು, ನೀನೇ ನನ್ನ ಕಮಾಂಡಲ್ನೊಳಗೆ ಬಂದು ಬಿಡು ಅಂತ ಹೇಳಿ ಕೆರೆ ತಾನೇ ಬರ್ತದ ಅಂತ ಹೇಳಿಬಿಟ್ಟ. ಹೌದು ಹೌದು ಹೌದು. ಹೋಗ ಕೆರೆ ಗಂಟಾಗ ನಿಂತ ಮತ್ತೆ ಬಂದಾನ ಮಗ ನೀರಿಗೆ ಅಂದ್ರು. ಎಲ್ಲಾರು ಅಡ್ಡು ಗಟ್ಟಿ ಕರಿಬಿದ್ರು. ಕೈಯಾಗೇನು ಕುಂಡಾಳಿ ಇರ್ತದ ನೋಡ್ರಿ, ಭಾವನ ಕೈಯಾಗ ಅದು ಕುಂಡಾಳಿ ಹಿಡಿದು ಗಂಗಾ ಮಾತೆಗೆ ಆಮಂತ್ರಣ ಮಾಡಿದ. ನನ್ನ ಮುತ್ತೆ ಹೇಳ್ಯಾನ, ನೀ ನನ್ನ ಕಮಾಂಡಲ್ ಒಳಗೆ ಬಂದು ಬಿಡ್ಬೇಕಂತ ಹೇಳ್ಬಿಟ್ಟ. ಅದೇ ಅವನು ಕಮಾಂಡಲ್ ಒಳಗೆ ಎದ್ದಕ್ಕಂತ ಕೆರೆ ನೀರೆಲ್ಲ ಪೂರ್ತಿ ಬಂದು ಬಿಡ್ತು ನೋಡ್ರಿ, ಕೆರೆನೇ ಒಣಗಿ ಹೋಯ್ತು. ಅದೇ ಕಮಾಂಡಲ್ ತುಂಬಿಕೊಂಡು ಒಂದು ಗುಡದಾಗ ಹೋಗಿ ಕೂತ್ ಬಿಟ್ಟ. ಎತ್ತಲ ಗೌರಿ, ಊರಾಗ ನೀರೇ ಇಲ್ಲ, ಕೆರೆಯಾಗೂ ನೀರಿಲ್ಲ, ಮನೆಯಾಗೂ ನೀರಿಲ್ಲ, ದನ ಕರೆಂದು ಇವೆಲ್ಲ ಮನೆ ಮಂದಿಗೆಲ್ಲ ಹೈರಾಣ ಮಾಡಿತ್ತು. ರಾಜನ ಕಡೆ ತಕರಾರು ಹೋಯ್ತು. ಅವ್ರು ರಾಜ ಹೇಳ್ತಾರ, ನಾವು ಅವನಿಗೆ ಕೆರೆಗೆ ಬಂದ್ರೆ ನೀರು ಕೊಟ್ಟಿಲ್ಲ, ಹೊರಗೆ ನಿತ್ಯನ ಕೈಯಾಗ ಏನು ಕುಂಡಲ್ ಇತ್ತು, ಕುಂಡಲ ಒಳಗೆ ಇರ್ತಕ್ಕಂತ ನೀರ್ರಿ ಎಲ್ಲ ಹೊರಗಿನ ತುಂಬಿಕೊಂಡು ಹೋಗ್ಬಿಟ್ಟಾನವ. ಆ ಮಗನಿಗೆ ಹಿಂಗ್ ಮಾಡ್ಬೇಡ್ರು, ಆಶಾ ಕಚ್ಚಿ ಹುಡ್ಕೊಂಡು ತಗೊಂಡ್ ಬರ್ಲಿ ನಾವು, ನೀ ಬೇಡಿಲಿ ಕೊಡ್ತೀವಿ ನಿನಗ, ನೀ ಬಾತ್ ಹೇಳಿ ಕರ್ಕೊಂಡು ಬರ್ರಿ ಅಂದ. ಆಗ ಪ್ರಜೆಗಳು ಹೋದ್ರು, ಎಲ್ಲ ಹುಡುಕುತ್ತ ದೊಡ್ಡ ಗವಾರದೊಳಗ ಇವಾಗ ಖಾಜಾ ಮೈನೋದೇನು ಕೊಟ್ಟಿದ್ ನೋಡ್ರಿ. ಆಗ ಹೋಗಿ ಅವನಿಗೆ ಪ್ರಜೆಗಳು ಹಿಡ್ಕೊಂಡು ತರ್ತಾರ. ನಾನು ತಂದು ಹೇಳ್ತಾರ, ರಾಜನ ಕರುಣೆಗಿದೆ ನಿನಗ ಬಾತ್ ಹೇಳಿ. ಅದೇ ಕಮಾಂಡಲ್ಲಿ ಏನು ಜೋಳಿಗೆಯಾಗಿತ್ತು ಬಗಲಿ ಹಾಕಿ ರಾಜನ ಬಳಿ ಹೋದ. ಪೃಥ್ವಿರಾಜ ರಾಜ ಆಗಿ ಹೇಳ್ತಾನ, ಎಂತ ದೊಡ್ಡ ಮಹಾನ್ ಪುರುಷ ಇದ್ದೀನಿ, ನಿನ್ನ ಕೀರ್ತಿ ಜಗತ್ತಿನೊಳಗೆ ಹಬ್ಬರಿ, ಈ ಜನಾದನ ನೀರಿಲ್ಲದಕ್ಕ ಮರವಿ ಸೈಲಿರುತ್ತದ, ನೀನು ಕುಂಡಲಗಳಿಗೆ ನೀರು ಹೊಳಿ ಬಿಡು ಅಂದ. ಅವ ಅಂದಾನ, ಹಂಗೆ ಬಿಡಂಗಿಲ್ಲ, ಆ ಒಂಟಿ ಏನು ಕುಂಡಿರ್ತಾವ ನೋಡು, ಆ ಜಾಗ ನನಗೆ ಕೊಟ್ಟಿ ಅಂದ್ರೆ ಬಿಡ್ತೀರ ಅಂತೀವ. ಹೌದು ಹೌದು ಹೌದು. ಹಾಗಾದ್ರೆ ಇಟ್ಟು ಎಲ್ಲ ಕೂಡಿ ಜಾಗ ಹೋಗಂದಕ ಆ ನೀರು ಹೊಳಿ ಬಿಡು ಅಂದ. ಅವನ ಕಮಾಂಡರ್ಗಳಿಗೆ ನೀರು ಸುಮ್ಮಿ ಹಿಂಗ ದಾರಿ ಹಿಡಿದ ಕೆರೆ ತುಂಬಿ ಹೋಯ್ತು. ಕೆರೆ ತುಂಬಿದ ಮ್ಯಾಗ ರಾಜಾಗ ಸಮಾಧಾನ ಆಗಲಿಲ್ಲ. ಏನ್ ಮಾಡ್ರ, ಈ ಮಗನಿಗೆ ಹಿಂದಿ ರಾತ್ರಿಯಾಗೆ ತಳ ಬಿಡಿಸ್ಬೇಕು, ಇವ ಇಲ್ಲಿ ಇದ್ದಂದ್ರ ನಂದು ಕೀರ್ತಿ ಬೆಳೆಯಂಗಿಲ್ಲ, ಈ ಮಗಂದಿ ಬೆಳೆಯಂಗ್ ಕಾಣ್ತದ ಅಂತ ಹೇಳಿ ಒಬ್ಬ ಜೈಪಾಲ್ ಜಾದೂಗರ್ ಅಂತ ಹೇಳಿ ನಮ್ಮ ಜಗತ್ತ ಪ್ರಸಿದ್ಧಿ ಇದ್ದ ಜೈಪಾಲ್ ಜಾದೂಗರ್ ಅಂತ ಹೇಳಿ ಯಾವಾಗ ಕರ್ಸದ. ಅವನಂತ ಜಾದೂಗಾರ ಜಗತ್ತಿನೊಳಗೆ ಯಾರೂ ದೊಡ್ಡ ಇದ್ದಿತ್ತಿಲ್ಲ. ಹೌದೌದು, ಅಂತ ಜಾದೂಗಾರ ಇದ್ದ. ಅವಾಗ ಕರೆಸಿ ಪೃಥ್ವಿರಾಜ ಹೇಳ್ತಾನ, ನೀ ಏನ್ ಬೇಡ್ತಿ ಬೇಡು, ಆದ್ರೂ ಈ ಬಾವಾಗ ಮಾತ್ರ ಒಂದು ರಾತ್ರಿನೇ ಇಲ್ಲಿಂದ ತಳ ಕಿತ್ತಿಸಿ ಬಿಡು, ನೀ ಬೇಡಿದ ಹಣ ನೀನು ಕೊಡ್ತೀನಂದ. ಅವ ಎಲ್ಲದಾನ ಎಂತವದಾನ, ಕುದುರೆ ಏನದು ಒಂಟಿ ಕುಂಡಿರ್ತೀವಿ ನೋಡ್ರಿ, ಆ ಜಾಗನ ಇವ ಕೂತಿದ, ಹೋಗಿ ನೋಡ್ದವ ಅವ ಜೈಪಾಲ್ ಜಾದೂಗಾರ. ಎಲ್ಲ ಕೂಡಿ ಒಂದು 10-15 ವರ್ಷದ ಕೂಸದ. ಅದಕ್ಕೆ ತಳ ಬಿಡಿಸೋದು ಹೇಳ್ತಾರ, ಏನು ಚುಟ್ಟ ಕಟ್ಟದಾಗ ಹಾರಿಸ್ತಾನ. ಅಷ್ಟು ಹೇಳ್ದ, ರಾಜ ಕರಾರ್ ಮಾಡ್ದ, ಅರ್ಧ ರಾಜ್ಯಕ್ಕೆ ನೀನ್ ನನಗ್ ಕೊಡ್ಬೇಕು ನೋಡಂದ. ಹೌದು, ಐತ್ ಕೊಡ್ತೇನ್ರಿ ನಾವ್ ರಾಜಾನು, ಯಾಕಂದ್ರೆ ಇವನು ತಳ ಬಿಡಿಸ್ಬೇಕಾಗಿತ್ತಲ್ಲ. ಇವ ಏನ್ ಮಾಡಿದ, ಬಾವ ಬಂದು ಜೈಪಾಲ್ ಏನ್ ಜಾದೂಗಾರಿ ಇತ್ತಲ್ಲ, ಮೊದಲಿಗೆ ಬಾವನ ಮುಂದೆ ಹಾವ ಚೀಲಗಳು ಬಿಟ್ಟ. ಅವು ಎಲ್ಲಕ್ಕ ಆಶೀರ್ವಾದ ಮಾಡಿ ಶಾಂತ ಮಾಡಿಬಿಟ್ಟಿವ. ಮತ್ತೆ 2ನೇ ಸಲ ಜಾದೂ ಮಾಡಿ ಒಂದು ಹುಲಿನ ಬಿಟ್ಟು ಮುಂದೆ ಆ ಹುಲಿ ಇವನಿಗೆ ಅಬ್ಬಡಿಸಿ ಮುಗುದಕ್ಕೆ ಬರ್ತಿರುವಾಗ ಕಮಾಂಡರ್ಗಳಿಗೆ ನೀರು ತೆಗೆದು ಮ್ಯಾಗ ಸಿಂಪಡಿಸಿಬಿಟ್ಟ. ಹುಲಿ ಶಾಂತಾಗಿ ಮುಂದೆ ಮಕ್ಕೊಂಡು ಬಿಡ್ತು. ನಾವನ್ನ ಏನ್ ಮಾಡಿದ್ರು ಏನೇ ಆಗೋದು, ಇದು ಎಂತ ಬಾವಾಡಿ ಅಂತ ಹೇಳಿ ಜೈಪಾಲನೇ ಜಾದೂಗಾರ ಲಾಸ್ಟಿಗೆ ಬಂದ ಅವ್ನು ಭೇಟಿ ಆಗ್ತಾನ. ನಾ ಬೇಕಾದ ಮಾಡಿದ್ರು ಕೂಡ ನನ್ನ ಕೆಲಸ ನೀನು ಮುಂದೆ ನಡೆದಿಲ್ಲ, ಇನ್ನು ಒಂದು ಜಿದ್ದದ ನಂದು ನಿಂದು ಏನು ನಾ ಎಲ್ಲಿ ಅಡಿಗೆ ಕೊಂಡಿರ್ತ ಅದನ್ನ ಹುಡ್ಕೊಂಡು ತಂದಿ ಅಂದ್ರೆ ಜಾಗಿದು ನಿನಗ, ಮತ್ ನನಗದ್ರ ಹುಡುಕಲಿ ಅಂದ್ರ ಈ ಅಜ್ಮೀರ್ ಬಿಟ್ಟು ನೀವ್ ಹೋಗ್ಬೇಕಂತ ಹೇಳಿಬಿಟ್ಟ. ಐತಿ ಅನ್ನ ಆಗ್ಲಿ ಅಂತ. ಇವ ಏನ್ ಮಾಡಿದ ಅಂದ್ರೆ ಮಾಯಾವಿ ಜಾದೂಗಾರಿದ್ದ, ಇವ ಆಕಾಶದೊಳಗೆ ಹೋಗಿ ಮಾಡಿನೊಳಗೆ ಅಡಿ ಕೂತ್ ಬಿಟ್ಟ. ಇವ ಅಂದ, ನೀನು ಹುಡುಕುದು ಅಂತ ಅಡಿಗೆದ ಅಂದ. ಯಾರೋ ಖಾಜಾ ಮೈನೋದೇನು, ನಾ ಹುಡುಕುದು ಬೇಡ, ನಿನಗೆ ನನ್ನ ಕಾಲನ್ ಚಪ್ಪಲಿ ಹುಡುಕ್ತರ್ತ ಅಂತ ಹೇಳಿಬಿಟ್ಟು ಚಪ್ಪಲಕ್ಕೆ ಆಶೀರ್ವಾದ ಮಾಡಿಬಿಟ್ಟ. ಹೋದ್ರು ಆ ಜೈಪಾಲ್ ಜಾದೂಗಾರನ ಹಿಡ್ಕೊಂಡು ಬರ್ರಿ ಅಂದ. ಚಪ್ಪಲ್ ಹೋಗಿ ನೋಡ್ರಿ ಮ್ಯಾಗ. ಜೈಪಾಲ್ ಜಾದೂಗಾರ ಆಕಾಶದೊಳಗೆ ಏನು ಮಾಡಿರೋ ಕೊಟ್ಟಿಲ್ಲ, 2 ಚಪ್ಪಲ ನೆತ್ತಿ 2 ಕಡೆ ಬಿಡಿಲಿಕ್ಕೆ ಚಾಲು ಮಾಡಿಬಿಟ್ಟು.
ಅಲ್ಲಿಂದ ಬಡಿಲಿಕ್ ಚಾಲು ಮಾಡ್ರ ಇಲ್ಲಿಗೆ ಮುಂದೆ ಪಾದಿಗೆ ಬಂದು ಬೀಳು ತನಕ ಬಿಡುದು ಚಪ್ಪಲ ಇಟ್ಟಿಗೆ ಸಾಕಂದ ನಾವ್ ಇದ್ರ ಮುಂದೆ ಇವ್ನ ನಾವೇ ಮಾಡುದು ಬೇಡ ಅಂತ ಹೇಳಿ ಅವನು ಪಾದಿಗೆ ಬಿದ್ದು ಬಿಟ್ಟು ನೋಡ್ರಿ ಬಿದ್ದಾಗ ಅವ ರಾಜ ಹೇಳ್ತಾನ ಅವ ಏನ್ ಅಲ್ಗರ್ಜಿ ಬಾವ ಅಲ್ಲ ಅವ ಬಿಡ್ರಿ ಅವ್ನ ಚಪ್ಪಲ್ ನನಗ್ ಇಲ್ಲಿಗೆ ತನಕ ತಂದ ಹೊಡ್ಕೊಂಡು ನಾವು ನದಿಗೆ ಹತ್ತಂಗಿಲ್ಲ ನಿಂದ ಯಾನೋ ನನಗ್ ಬೇಕಂಗಿಲ್ಲ ನಾ ಹೊಳ್ಳಿ ಹೋಗ್ತೀನನ್ನ ಹೊಳ್ಳಿ ಹೋಗ್ತೇನ ಇವ ಎಂತ ಸತ್ಪುರುಷರು ಇದ್ದಿರ್ಬೇಕು ಇವನಲ್ಲಿ ಎಂತ ಸಾಮರ್ಥ್ಯ ಇದ್ದಿರ್ಬೇಕು ನೋಡ್ಬೇಕಂತ ಹೇಳಿ ಪ್ರಜೆಗಳು ಎಲ್ಲಾರು ಕೂಡಿ ರಾಜ್ಯಾಗ ವಿಚಾರ ಮಾಡಿ ಹೇಳ್ತಾರ ಏನತ್ತ ಗಾರ್ಡನ್ಗಳದ ಹುಲಿ ಕರಡಿ ಸಿಂಹ ಶಾರ್ದೂಲ ಇವೆಲ್ಲ ಅದಾವ ಅವು ಎಲ್ಲ ಎದುರು ಅದಾವ ಅಂದ್ರೆ ಕಲ್ಲಿನದಾವ ಗಾರ್ಡನ್ಗಳು ಶೋ ನೋಡು ಸಲುವಾಗಿ ಇರ್ತಾವ ಈ ಮಗನಲ್ಲಿ ಬಾವನಲ್ಲಿ ಅಂತ ತಾಕತ್ ಸರ್ ಇತ್ತು ಅಂದ್ರ ಕಲ್ಲಿನ ಆಕಳ ಹಾಲು ಹೊಂದಿಸಿ ನಮಗ್ ಕೊಡ್ಬೇಕು ನಾವು ಅಜ್ಮೀರ್ ಒಳಗವನಿ ಜಾಗ ಕೊಡ್ಬೇಕು ಹೆಂಗ್ ಕರಾರ್ ಮಾಡು ನಡ್ರಿ ಅಂದ್ರೆ ರಾಜ ನಾಟ ಹೆಂಗ್ ನಡೆದ ರಾಜ ರಾಜಗನಸು ಮತ್ ಇದು ಎಲ್ಲ ಕೂಡಿ ಕಲ್ಲಿನ ಆಕಳದ ಮೈವ ಬಾವ ಹೆಂತಾವ ಇದ್ರಿ ಅಂತ ಸತ್ಪುರುಷ ಇದ್ರಿ ಆಕಳ ಹೆಂಗಿಡ್ತಾವ ಅಲ್ಲಿ ಆಕಳ ಹೆಂಗ್ ಹಿಡ್ತಾವ ತಾವ್ ವಿಶ್ವಾಸ ಇತ್ತು ರಾಜ ಬಂದ ಪ್ರಜೆಗಳಿಗೆ ಕರ್ಕೊಂಡು ಬಾವ ಹೇಳ್ತಾನ ಖಾಜಾ ಮೈನುದ್ದೀನದ ನಾವ್ ನಿನಗ ಅಜ್ಮೀರ್ ಒಳಗೆ ಜಾಗ ಕೊಡ್ತೇವೆ ನಿಜವಾದ ಜಾಗ ಆದ್ರೂ ಹಂಗೆ ಕೊಡಂಗಿಲ್ಲ ನಂದೊಂದು ಕರಾರದನ್ನ ಏನ್ ಹೇಳಂತಾನ ಹೇಳಂದಾಗ ರಾಜ ಹೇಳಿದ ನಮ್ಮ ಗಾರ್ಡನ್ ಒಳಗೆ ಕಲ್ಲಿನ ಆಕಳ ನೋಡು ಕಲ್ಲಿನ ಮೂರ್ತಿ ಆಕಳು ಆ ಆಕಳ ಹಾಲು ಹಿಂಡಿಸಿ ನಮ್ಗೆ ಎಲ್ಲರಿಗೂ ಕೊಟ್ಟೆ ಅಂದ್ರೆ ನಿನಗೆ ಜಾಗ ಕೊಡ್ತೇನೆ ಅಂತ ಹೇಳ್ಬಿಟ್ರು ನೋಡ್ರಿ ಇಮಾಂದ ನಿಮ್ ಮನೆಗೆ ಹೋಗಿ ಭಗವನ್ ತಗೊಂಡು ಬರ್ರಿ ಅಂದ ಖಾಜಾ ಮೈನುದ್ದೀನ್ ಹಾಲು ಇಟ್ಟೆ ಸಣ್ಣ ಪಾತ್ರಿಗಳು ಬೇಡ ದೊಡ್ಡ ದೊಡ್ಡ ಭಗವನ್ಗಳು ತಗೊಂಬರಿ ಹೋಗ್ರಿ ನಿಮ್ ಮನೆಗೆ ಕಲ್ಲಿನ ಆಕಳ ಹಾಲು ಹಿಂಡಿಸಿ ಕೊಡ್ತೀನಿ ಅಂದ್ಯವ ಶಬಾಷ್ ಶಬಾಷ್ ಇವ್ರಂದ್ರು ಈ ಮಗ ಎಂತವನು ಅವನು ಕಲ್ಲಿನ ಆಕಳ ಹಾಲು ಹಿಂಡಿಸಿ ಕೊಡ್ತಾನ ನೋಡುನ ಅಂತ ಹೇಳಿ ಎಲ್ಲಾರ ಮನೆಗೆ ಹೋದ್ರು ದೊಡ್ಡ ದೊಡ್ಡ ಭಗವಣಿಗಳು ತಂದ್ರು ತಂದ ಎಲ್ಲಾ ಸಾವಿರಾರು ಜನ ನಡೀತು ಸಾವಿರಾರು ಭಗವಣಿಗಳು ತಂದಿದ್ರು ಎಲ್ಲಾರು ಆಕಳ ಹಾಲು ಒಯ್ಯ ಸಲುವಾಗಿ ಇವ ಕಾಜ್ಮೀರ್ ಖಾಜೆ ಸಾಬ ಖಾಜೆ ಮೈನುದ್ದೀನ್ ಹೋಗಿ ಆಕಳ ಬೆನ್ನ ಮ್ಯಾಗ ಹಸ್ತ ಹೇಳದ ಮಲಿ ಕೈ ಹಚ್ಚಿಬಿಟ್ಟ ಕಲ್ಲಿನ ಆಕಳ ಮಲಿಯಾಗಿನ ಧಾರಿ ಹಿಡಿತು ನೋಡ್ರಿ ಹಾಲಿಂದು ಧಾರಿ ಎಲ್ಲ ಹೇಳ್ತಾನೋ ನಿಮ್ಗೆ ಯಾರ್ಯಾರಿಗೆ ಅಟ್ಟಿಟ್ಟು ಬೇಕು ಅಟ್ಟಿಟ್ಟು ತುಂಬಿಕೊಂಡು ಎಲ್ಲಾರು ಭಗವನ್ ತುಂಬಿಕೊಂಡು ಹೋಗ್ರಿ ಅಂದ ಎಷ್ಟು ಭಗವನ್ ತಂದೇವ ಅಟ್ಟೆಲ್ಲ ಭಗವನ್ ತುಂಬ ತನಕ ಆಕಳ ಹಂಗೆ ದಾರಿ ಹಿಡಿದಿತ್ತಾರ ಹಾಲಿಂದು ಅದಕ್ಕ ಆಕಳ ಹಾಲು ಹಿಂಡಿಸಿ ಕಲ್ಲಿನ ಆಕಳ ಹಾಲು ಹಿಂಡಿಸಿ ಕೊಟ್ಟ ಯಾರು ಖಾಜಾ ಮೈನುದ್ದೀನ್ ಹೌದಿಲ್ಲ ಹಂಗ ಆಕಳ ಹಾಲ ಇದು ಕಲ್ಲಿಂದ ಹೌದ ಈ ಕಲ್ಲಿನ ಆಕಳ ಹಾಲು ಕುಡಿಬೇಕಾದ್ರೆ ನಿನ್ನಲ್ಲಿ ಮಾತ್ರ ಬಹಳ ತಾಕತ್ ಬೇಕಾಗ್ತದೆ ಕಾಣ್ಬೇಕು ನೋಡಪ್ಪ ತಮ್ಮ ಹೌದಿಲ್ಲ ಇದು ಆಕಳ ಕಲ್ಲಿಂದ ನೀ ಕರ ಇದ್ದು ಕರೆ ಬುದ್ಧಿ ಹೊಡೆದು ಹಾಲು ಕುಡಿತೀನಿ ಅಂದಿವಿ ಹೆಂಗ್ ಕುಡಿ ಒಟ್ಟ ಸಂಜೆ 5 ತನಕ ನಾವು 5ಕ್ಕೆ ಇಲ್ಲಿ ಮುದ್ದೆ ಬೇರಕ್ ಹೋಗ್ಬೇಕಾಗ್ಯದ ಸಂಜೆ 5 ತನಕ ಆಕಳ ಮಾತ್ರ ಕಲ್ಲಿಂದ ನೋಡು ಕಲ್ಲಿನ ಆಕಳ ಹಾಲು ಹಿಂಡಿ ನೀ ಹೆಂಗ್ ಕುಡಿ ಎಷ್ಟು ಕುಡಿ ಅವನು ಕುಡಿತಕ್ಕಂತ ಮಂದಿಗೂ ಕುಡಿಸ್ಲಿ ಅದಕ್ಕೆ ಆಕಳ ಮಾತ್ರ ಕಲ್ಲಿಂದದ ಹೌದಿಲ್ಲ ಇದ್ರ ಹಾಲು ನಿನಗೆ ಸಿಗಬೇಕಾಗ್ಯದ ಅಂದ್ರೆ ನಿನ್ನಲ್ಲಿ ಎಂತ ಸಾಮರ್ಥ್ಯ ಬೇಕಾಗ್ಯದ ಅದನ್ನ ನೋಡ್ಕೊಂಡು ನೀನೇ ವಿಚಾರ ಮಾಡ್ಕೊಂಡು ಹಿಂದಿ ನೀನು ಕುಡಿ ದೈವದವ್ರಿಗೆ ಕುಡಿ ಕುಡಿ ಹೆಂಗ್ ಕುಡಿತಾನ ಕುಡಿಲಿ ಕುಡಿ ಹೌದಿಲ್ಲ ಅದಕ್ಕಿರ್ಲಿ ಈಗ ಒಂದ್ 4 ನುಡಿ ಯಥಾ ಪ್ರಕಾರ ಚಾಲ ಹಾಡಲು ಕೊಟ್ಟೆ